ನಮಸ್ಕಾರ. ಬಿಗ್ ಶೋ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಬಿಗ್ ಬಾಸ್ ಸೀಸನ್ 11 ಎಷ್ಟ್ರ ಮಟ್ಟಿಗೆ ಕ್ರೇಜ್ ಕ್ರಿಯೇಟ್ ಮಾಡಿದೆ ಅಂದ್ರೆ ಎವ್ರಿ ಡೇ ಎಪಿಸೋಡ್ ನೋಡೋದಲ್ಲದೆ ಎವ್ರಿ ಸ್ಯಾಟರ್ಡೆ ಸಂಡೇ ಏನಾಗುತ್ತೆ, ಯಾರು ಎಲಿಮಿನೇಟ್ ಆಗ್ತಾರೆ, ಇವ್ರು ಯಾಕಾದ್ರೂ ಅನ್ನೋ ಲೆವೆಲ್ಗೂ ಕೂಡ ಜನ ಚರ್ಚೆ ಮಾಡ್ತಾರೆ. ಈ ವಾರ ಮನೆಯಿಂದ ಹೊರ ಬಂದಿರುವಂತ ಸ್ಪರ್ಧಿ ಅನುಷಾ ರೈ ಅವರು. ಸೊ ಇಷ್ಟು ಬೇಗ ಯಾಕೆ ಹೊರ ಬಂದ್ರು, ಹೊರ ಬಂದ ಮೇಲೆ ಜನರ ರೆಸ್ಪಾನ್ಸ್ ನೋಡಿ ಅವ್ರಿಗೆ ಏನ್ ಅನ್ನಿಸ್ತು, ಅವ್ರ ಹತ್ರನೇ ಮಾತಾಡೋಣ. ವೆಲ್ಕಮ್ ಅನುಷಾ, ಹೇಗಿದ್ದೀರಾ? ಎಸ್, ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಹೇಗಿತ್ತು ಬಿಗ್ ಬಾಸ್ ಮನೆಯ ವಾತಾವರಣದಿಂದ ಹೊರಗಡೆ ಬರ್ತಾ ಇದ್ದಂಗೆ ಈ ಪ್ರಪಂಚ? ಆಕ್ಚುಲಿ ಐ ಆಮ್ ಮಿಸ್ಸಿಂಗ್ ದಟ್ ಹೌಸ್. ತುಂಬಾ ಖುಷಿ ಇತ್ತು ಅಲ್ಲಿದ್ದಾಗ. ತುಂಬಾ ಮೆಮರೀಸ್ ಗಳಿತ್ತು. ಅಲ್ಲಿಂದ ಹೊರಗಡೆ ಬರ್ಬೇಕಾದ್ರೆ ತುಂಬಾ ಕಷ್ಟ ಕೂಡ ಆಯ್ತು. ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು ಆ ಒಂದು ಎಲಿಮಿನೇಷನ್. ಸಡನ್ ಆಗಿ ಆ ಒಂದು ರೆಡ್ ಲೈಟ್ ನನ್ನ ಮೇಲೆ ಬಂದಾಗ ಐ ವಾಸ್ ಡಿಸಪಾಯಿಂಟೆಡ್. ಆಚೆ ಬಂದ್ಮೇಲೆ ಸ್ಟೇಜ್ ಮೇಲೆ ನಿಂತಾಗ್ಲೂ ನನ್ಗೇನು ಮಾತಾಡಕ್ ಆಗಿಲ್ಲ, ಬಿಕಾಸ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ವಲ್ಲ. ಆಚೆ ಬಂದ್ ಫೋನ್ ನೋಡಿ ಒಂದು ಪ್ರೀತಿ ನೋಡಿದ್ನಲ್ಲ ನಮ್ ಕರ್ನಾಟಕ ಜನತೆದು. ಓ ಮೈ ಗಾಡ್, ನಂಗೆ ಟ್ರೋಫಿ ಗೆದ್ದಷ್ಟೇ ಖುಷಿ ಆಯ್ತು. ಅಷ್ಟು ಪ್ರೀತಿಸ್ತಾ ಇದ್ರು, ಅಷ್ಟು ಸಪೋರ್ಟ್ ಮಾಡಿದ್ರು. ಅಂಡ್ ನನಗಿಂತ ಹೆಚ್ಚಾಗಿ ನಾನು ಎಲಿಮಿನೇಟ್ ಆಗಿದ್ದು ನಮ್ಮ ಜನತೆಗೆ ಬೇಜಾರಾಗಿದೆ. ತುಂಬಾ ಖುಷಿ ಆಗುತ್ತೆ ಅಷ್ಟು ನನ್ನ ಪ್ರೀತಿಸ್ತಾ ಇದ್ರ. ಅಂದ್ರೆ ಒಳಗಡೆ ಇದ್ದಾಗ ಆತಂಕಗಳಿತ್ತು, ಯಾವ ತರ ಇರುತ್ತೆ, ಅದು ಒಳ್ಳೇದಾಗ ಕಾಣಿಸ್ಕೊಂತ ಇದೀನ ಅಥವಾ ನೆಗೆಟಿವ್ ಆಗಿ ಹೊರಗಡೆ ಹೇಗ್ ಪೋರ್ಟ್ರೇ ಆಗ್ತಿದೆ ಬೇಸಿಕ್ಲಿ ಗೊತ್ತಾಗ್ತಾ ಇರಲ್ಲ. ಯಾಕಂದ್ರೆ ಆ ಮನೆ ಒಳಗಡೆ ನಿಮ್ಗೆ ಏನು ಗೊತ್ತಾಗಲ್ಲ. ನೀವೇನ್ ನೋಡ್ತಿರ್ತೀರ ನಮ್ಗೂ ಅಷ್ಟೇ. ಅಲ್ಲಿ ಕ್ಯಾಮ್ರಾಸ್ ಬಿಟ್ರೆ ಬೇರೆ ಏನು ಹೊರ ಪ್ರಪಂಚನೇ ಗೊತ್ತಿಲ್ಲ ನಮ್ಗೆ. ಬೆಳಗ್ಗೆ ಯಾವಾಗ ಆಗುತ್ತೆ ಆ ವೇಕಪ್ ಕಾಲ್ ಬಂದಾಗ, ಆ ವೇಕಪ್ ಸಾಂಗ್ ಬರುತ್ತಲ್ಲ ಅವಾಗ ಓಕೆ ಬೆಳಗ್ಗೆ ಆಗಿರುತ್ತೆ. ನೋಡಿದ್ರೆ ಮಧ್ಯಾಹ್ನ ಸೂರ್ಯ ಆಲ್ರೆಡಿ ನೆತ್ತಿ ಮೇಲೆ ಬಂದಿರ್ತಾನೆ, ಮಧ್ಯಾಹ್ನ ಎಬ್ಸಿರ್ತಾರೆ. ಅಂಡ್ ಬೆಳಗ್ಗೆ ನವಿಲ್ ಕೂಗ್ತಾ ಇರುತ್ತೆ, ಅಲ್ಲಿ ಸ್ವಲ್ಪ ಹಳ್ಳಿ ತರ ಇದೆ, ನವಿಲ್ ಕೂಗ್ತಾ ಇರುತ್ತೆ. ಅವಾಗ ನಾವು ಮಲ್ಗಕ್ ಹೋಗ್ತಾ ಇರ್ತೀವಿ ಬೆಳಗಿನ ಜಾವ. ಆತರ ಒಂದ್ ಟೈಮಿಂಗು, ಆತರ ಒಂದ್ ಲೈಫ್ ಸ್ಟೈಲ್ ಅಲ್ಲಿ ಇದ್ರು. ಏನೂ ಗೊತ್ತಾಗ್ತಿರ್ಲಿಲ್ಲ ಏನ್ ಆಗ್ತಾ ಇದೆ ಅಂತ. ಬಟ್ ಇಲ್ಲಿ ಬಂದು ನೋಡಿದಾಗ ಅಷ್ಟು ಪ್ರೀತಿ ಸಿಕ್ಕಿದ್ದು, ಖುಷಿ ಇದೆ. ಸೊ ಹೊರಗಡೆ ಬಂದ ತಕ್ಷಣ ಫಸ್ಟ್ ಮಾಡಿದ ಕೆಲಸ ಏನು? ಬಂದಿದ ತಕ್ಷಣ ಅಪ್ಪ ಅಮ್ಮ, ಯಾಕಂದ್ರೆ ನಾನು ಸ್ಟೇಜ್ ಮೇಲೆ ಇದ್ದಾಗ ನನ್ಗೆ ತುಂಬಾ ಬ್ಲಾಂಕ್ ಔಟ್ ಆಗ್ಬಿಟ್ಟೆ ನಾನು. ಅಲ್ಲಿ ಅಪ್ಪ ಅಮ್ಮ ಕೂತಿದ್ರು, ಹೋಗ್ಬಿಟ್ಟು ಸಡನ್ ಆಗಿ ಅವ್ರನ್ನ ಮಾತಾಡ್ಸಕ್ ಆಗ್ಲಿಲ್ಲ ನನಗೆ. ಅವ್ರನ್ನ ಹೋಗಿ ಜೋರಾಗಿ ಮಮ್ಮಿನ ಹಗ್ ಮಾಡ್ಕೊಂಡೆ, ಅಳು ಬಂತು. ಅಂದ್ರೆ ಇಷ್ಟು ಬೇಗ ನಾನ್ ಬಂದೆ ಅಂತ ಮಾತ್ ಹೇಳ್ದೆ. ನಿನ್ ಮಗ್ಳು ಆಟದಲ್ಲಿ ಸೋತಿರ್ಬೋದು, ಬಟ್ ಲೈಫಲ್ಲಿ ಯಾವತ್ತೂ ಸೋಲಲ್ಲ, ನಿಮ್ಮೊಂದ್ ಪ್ರೌಡ್ ಫೀಲ್ ಮಾಡೇ ಮಾಡ್ತೀನಿ ಅಂತ ಹೇಳ್ದೆ. ಸೊ ಆ ಕ್ಷಣ ಹೆಂಗಿತ್ತು? ಯಾಕಂದ್ರೆ ನೀವು ಮತ್ತೆ ಧರ್ಮ ನಿಂತಿರ್ತೀರಾ, ನೀವು ಮನೆಗೆ ಎಂಟ್ರಿ ಕೊಡುವಾಗ್ಲೂ ಕೂಡ ಎಂಟ್ರಿ ಸೀನಲ್ಲೂ ನೀವು ಜೊತೆಗಾಗಿ ಹೋದವರು. ಬಟ್ ಲಾಸ್ಟ್ ಬಾಟಮ್ 2 ಬಂದಾಗ ಈ ವಾರ ಜೋಡಿ ಹೋಗಬಹುದು ಅಂತ ಒಂದು ಹಿಂಟ್ ಅನ್ನ ಸುದೀಪ್ ಸರ್ ಕೊಟ್ಟಿರ್ಬೋದು, ಒಬ್ರು ಹೋಗ್ಬೋದು ಅಥವಾ ಇಬ್ರು ಹೋಗ್ಬೋದು ಅಂತ. ಸೊ ಆ ಮಿನಿಟ್ ಅಲ್ಲಿ ಏನ್ ಅನ್ನಿಸ್ತಾ ಇತ್ತು? ನರ್ವಸ್ ಆಗಿದ್ರಾ ಅಥವಾ ಇಬ್ರು ಒಟ್ಟಿಗೆ ಹೋಗ್ತೀವಿ ಅಂತ ಭಯ ಆಗ್ತಾ ಇತ್ತಾ ಅಥವಾ ನಾನೇ ಹೋಗ್ತೀನಿ ಅನಿಸ್ತಾ ಹೇಗಿತ್ತು? ಅದೆಂತ ವಿಪರ್ಯಾಸ ಅಲ್ವಾ, ಒಟ್ಟಿಗೆ ಎಂಟ್ರಿ ಕೊಟ್ಟಿ ನಿಮ್ ಫ್ರೆಂಡ್ ಒಬ್ರು ನಿಮ್ಗೆ ವಿಶ್ ಮಾಡಕ್ ಬಂದಿದಾರೆ ಅಂತ ಹೇಳಿ ಅವ್ರು ಎಂಟ್ರಿ ಕೊಡ್ಸಿದ್ರು. ಮತ್ತೆ ಇಬ್ರು ಆ ಒಂದು ಡೇಂಜರ್ ಝೋನ್ ಅಲ್ಲಿ ನಿಂತಾಗ ಲಿಟ್ರಲಿ ನಂಗೆ ಏನು ಗೊತ್ತಾಗ್ತಾ ಇಲ್ಲ, ಏನಂತ ಹೇಳಿ. ಈ ಕಡೆ ಅವ್ರು ತುಂಬಾ ಒಳ್ಳೆ ಫ್ರೆಂಡು ನನಗೆ, ಅವ್ರು ಇರ್ಲಿ ಅಂತ ಆಸೆ ಪಡ್ಲಾ ಅಥವಾ ನಾನ್ ಹೋಗ್ಬೇಕು ಅನ್ನಕ್ಕಾಗತ್ತಾ, ಅಥವಾ ನಾನ್ ಇಲ್ಲಿ ಇರ್ಬೇಕು ಅವ್ರು ಹೋಗ್ಲಿ ಅಂತಾನು ಅನ್ನಕ್ಕಾಗಲ್ಲ. ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಅದು. ಓಕೆ, ನಾನ್ ಇರ್ಬೇಕು ಅವ್ರು ಹೋಗ್ಲಿ ಅಂತಾನು ನನ್ಗೆ ಅನ್ಕೊಳಕ್ ಆಗ್ತಿಲ್ಲ, ಅಥವಾ ಇಬ್ರು ಒಟ್ಟಿಗೆ ಅವ್ರಿಗೆ ಬಂದಿದ್ದಕ್ಕೆ ಅರ್ಥ ಏನ್ ಬಂತು ಅಂತ ಅನ್ಸುತ್ತೆ ನನಗೆ. ಆ ಮೂರನ್ನು ತಗೊಳಕ್ ಆಗ್ತಿಲ್ಲ. ನಾವಿಬ್ರು ಹೋಗ್ತೀವಿ ಅಂತ ಅನ್ನೋದು ನನಗೆ ಅಕ್ಸೆಪ್ಟ್ ಮಾಡಕ್ ಆಗ್ತಿಲ್ಲ, ಅಥವಾ ನಾನ್ ಹೋಗ್ತೀನಿ ಅವ್ರು ಇರ್ತಾರೆ ಅನ್ನೋದು ನಂಗೆ ಅಕ್ಸೆಪ್ಟ್ ಮಾಡಕ್ ಆಗ್ತಿಲ್ಲ, ಅವ್ರು ಹೋಗ್ತಾರೆ ನಾನ್ ಇರ್ಬೇಕು ಅನ್ನೋದು ನಂಗೆ ಅಕ್ಸೆಪ್ಟ್ ಮಾಡಕ್ ಆಗ್ತಿಲ್ಲ. ಆ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಅಲ್ಲಿ ನಿಂತಾಗ ಫೈನಲಿ ರೆಡ್ ಲೈಟ್ ನನ್ ಮೇಲೆ ಬಂತು. ಓಕೆ, ಅಕ್ಸೆಪ್ಟ್ ಮಾಡ್ಬೇಕು, ಲೈಫಲ್ಲಿ ಏನೇ ಬಂದ್ರು ಅಕ್ಸೆಪ್ಟ್ ಮಾಡ್ಬೇಕು ಅನ್ನೋದನ್ನ ನಾನು ತುಂಬಾ ಚೆನ್ನಾಗಿ ಕಲ್ತಿದ್ದೀನಿ. ಓಕೆ, ಎನಿವೇಸ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್, ಚೆನ್ನಾಗಿ ಆಟ ಆಡಿ ಅಂತ ಒಂದು ವಿಶ್ ಮಾಡಿ ನಾನು ಹೊರಗೆ ಬರ್ಲೇಬೇಕಾಯ್ತು. ಆ ಮೂಮೆಂಟ್ ಬಂದೆ. ಅದೇ ಹೇಳ್ತಾ ಇದೀನಲ್ಲ, ಆ ಮೂಮೆಂಟ್ ಅರ್ಥ ಮಾಡ್ಕೊಳ್ಳೋದು, ಡೈಜೆಸ್ಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಯ್ತು. ನಂಗೆ ಏನ್ ಮಾಡ್ಬೇಕು ಅನ್ನೋದು, ನಂಗೆ ಯಾವ ಸ್ವಾರ್ಥನೂ ನನ್ ಮೈಂಡಿಗೆ ಬರ್ಲಿಲ್ಲ. ಇಬ್ರು ಒಟ್ಟಿಗೆ ಹೋಗ್ತೀವಿ ಅಂದ್ರೂ ನನ್ಗೆ ತುಂಬಾ ಬೇಜಾರಿತ್ತು. ಆ ತರ ಒಂದ್ ಫೀಲಿಂಗ್ ಇತ್ತು ನನಗೆ. ಸೊ ನೀವು ಧರ್ಮ ಬೇಸಿಕ್ಲಿ ಒಂಥರ ಜೋಡಿ ಹಕ್ಕಿ ತರನೇ ಪೋರ್ಟ್ರೇ ಆಗ್ತಾ ಇರ್ತೀರಾ. ಸೊ ನಿಮ್ಗೇನಾದ್ರು ಒಂದು ಅಂಜಿಕೆ ಅಳುಕಿತ್ತ? ಯಾಕಂದ್ರೆ ಜಸ್ಟ್ ಫ್ರೆಂಡ್ಸ್ ಅಥವಾ ಕ್ಲೋಸ್ ಫ್ರೆಂಡ್ಸ್ ಅಂತ ನಾವ್ ಹೇಳ್ತಾ ಇದ್ರು ಕೂಡ ಹೊರಗಡೆ ಜನ ಅದನ್ನ ಹೇಗೆ ರಿಸೀವ್ ಮಾಡ್ತಾ ಇದ್ರು, ನಮಿಬ್ರು ರಿಲೇಶನ್ಶಿಪ್ ಬಗ್ಗೆ ಏನ್ ಮಾತಾಡ್ತಿದಾರೇನೋ ಆ ಥರದ್ದು ಏನಾದ್ರು ಮೈಂಡ್ ಅಲ್ಲಿ ಇತ್ತ ಮನೆ ಒಳಗಿದ್ದಾಗ? ಮನೆ ಒಳಗಿದ್ದಾಗ ಪ್ರಾಬಬ್ಲಿ ಎಲ್ರ ಬಾಯಲ್ಲೂ ಅದೇ ಬರ್ತಾ ಇತ್ತು. ಬಟ್ ಎಲ್ಲೋ ಒಂದ್ ಕಡೆ ಅವ್ರಿಗೂ ಯಾವ್ದೇ ರೀತಿಯ ಒಂದು ಅಳಕಿರ್ಲಿಲ್ಲ, ನನಗೂ ಇರ್ಲಿಲ್ಲ. ಯಾಕಂದ್ರೆ ಅಲ್ಲಿ ಒಳಗಡೆ ಇದ್ದಿದ್ದು ನಮಗ್ ಪರಿಚಯ ಅಂತ ಇದ್ದಿದ್ದು ಏಕೈಕ ವ್ಯಕ್ತಿ ಧರ್ಮ. ಯಾಕಂದ್ರೆ ಅವ್ರೊಟ್ಟಿಗೆ ಕೆಲಸ ಮಾಡಿದ್ದೇನೆ, 2-3 ಸಿನಿಮಾ ಕೆಲಸ ಮಾಡಿರೋದ್ರಿಂದ ಒಂದ್ ಕಂಫರ್ಟ್ ಝೋನ್ ಇತ್ತು. ಅಂಡ್ ನಿಮ್ಗೆ ಗೊತ್ತಿರುತ್ತೆ ಬಿಗ್ ಬಾಸ್ ಮನೆ ಹೇಗೆ ಅಂತಂದ್ರೆ
ಎಲ್ರು ನಮ್ಮವರೇ, ಆದ್ರೆ ಯಾರು ನಮ್ಮವರಲ್ಲ, ಎಲ್ರು ಕಾಂಪಿಟೇಟರ್ಸ್. ಆ ಕಾಂಪಿಟೇಟರ್ಸ್ ಮಧ್ಯದಲ್ಲೂ ನಾನೊಂದು ಒಳ್ಳೆತನನ ನೋಡಿದ್ದು, ಇವನ್ ನಾ ಫ್ರೆಂಡ್ಸ್ ಆಗಿದ್ರು ನಾನು ಗೆಲ್ಲಕ್ಕೆ ಬಂದಿರೋದು, ಅವರು ಗೆಲ್ಲೋಕೆ ಬಂದಿರೋದು, ಆಟ ಆಡ್ಲಿಕ್ಕೆ ಅಂತ ನಾವು ಒಳಗ್ ಹೋಗಿರೋದು. ಹಂಗಿದ್ರು ಎಲ್ಲೋ ಒಂದ್ ಕಡೆ ತುಂಬಾ ಸಪೋರ್ಟಿವ್ ಆಗಿದ್ರು. ನನ್ ನೋವಾದಾಗ ಅಥವಾ ನನ್ನ ಅತ್ತಾಗ ಬೆನ್ ಕೊಟ್ರು. ಆ ಒಂದ್ ಸಪೋರ್ಟ್ಗೆ ನಾನು ಆಕ್ಚುಲಿ ಥ್ಯಾಂಕ್ಸ್ ಹೇಳ್ಬೇಕು. ಆ ಮನೆ ಒಳಗಡೆ ಆ ತರದೊಂದು ಪ್ಯೂರ್ ಫ್ರೆಂಡ್ಶಿಪ್, ಪ್ಯೂರ್ ಕೇರ್ ಸಿಗುತ್ತಲ್ಲ, ಅದು ಆಕ್ಚುಲಿ ರೇರ್ ಇಟ್ ಇಸ್. ಸೊ ಅದಕ್ಕೆ ನಾನು ಅವ್ರಿಗೆ ಯಾವಾಗ್ಲೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆ ಒಂದು ಕಾಂಪಿಟೇಷನ್ ನಡುವೆನು ಅವರೆಲ್ಲೂ ಚೇಂಜ್ ಆಗಿಲ್ಲ. ದ ರಿಯಲ್ ಪರ್ಸನ್. ನಾನು ಹೊರಗಡೆ ಏನ್ ನೋಡಿದ್ದೆ ಅವ್ರನ್ನ, ಒಳಗಡೆ ಅಷ್ಟು 50 ದಿನಗಳು ನಾನಿದ್ದಿದ್ದು, 50ನೇ ದಿನಕ್ಕೆ ನಾನು ಹೊರಗೆ ಬಂದು 50 ದಿನ ಕ್ಯಾರಿ ಮಾಡೋದಿದೆಯಲ್ಲ, ಅಂದ್ರೆ ಎಲ್ಲೂ ಮುಖವಾಡ ಹಾಕ್ದೆ ಅಥವಾ ಅವರ ಒಂದು ರಿಯಲ್ ನೇಚರ್ ನ ಚೇಂಜ್ ಮಾಡ್ಕೊಳ್ಳೆ, ದಟ್ ಇಸ್ ವೆರಿ ಡಿಫಿಕಲ್ಟ್ ಇನ್ ದಟ್ ಹೌಸ್. ತುಂಬಾ ಸಿಚುಯೇಷನ್ಸ್ ಕೋಪ ಬರ್ಸುತ್ತೆ. ಆ ಕೋಪ ಕಂಟ್ರೋಲ್ ಮಾಡ್ಕೊಂಡು ಪೇಷನ್ಸ್ ಇಂದ ಹ್ಯಾಂಡಲ್ ಮಾಡೋದು, ಅದು ಬಿಗ್ ಬಾಸ್. ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ನೀವಂದ್ರಿ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ರು ಧರ್ಮ. ಹೊರಗಡೆಯಿಂದ ಮನೆಯೊಳಗೆ ಹೋದಾಗ ಪರಿಚಯದಿದ್ದವ್ರೆ. ಅಫ್ಕೋರ್ಸ್ ಯಾರ್ಯಾರ ವ್ಯಕ್ತಿತ್ವ ಹೇಗೆ ಅಂತ ತಿಳ್ಕೊಳಕ್ಕೂ ಮುಂಚೆ ನಮ್ ಕಂಫರ್ಟ್ ಝೋನ್ ಅನ್ನ ನಾವು ನೋಡ್ಕೊಬಿಡ್ತೀವಿ ಅಲ್ಲಿ ಅಂತ ಹೇಳಿ. ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ರು ಜೋಡಿ ಟಾಸ್ಕ್ ಅಂತ ಬಂದಾಗ ಧರ್ಮ ಅವ್ರ ನಡೆ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ? ಯಾಕೆ ಆ ಮಾತಿನ ಚಕಮಕಿ ಕಾರಣ ಏನಾಯ್ತು? ಜೋಡಿ ಅದು ಏನಾಯ್ತು ಅಂತಂದ್ರೆ, ಯೂಶಲಿ ಮನೆಯಲ್ಲಿ ಹೆಂಗಾಗ್ತಿತ್ತು ಅಂತಂದ್ರೆ, 1-2-3 ಜನ ಟಾರ್ಗೆಟ್. ನಾಮಿನೇಷನ್ಸ್ ಅಂತ ಬಂದಾಗ ಅಥವಾ ಜೈಲಿಗೆ ಕಳಿಸ್ಬೇಕು, ಕಳಪೆ ಉತ್ತಮ ಅಂತ ಕೊಡುವಾಗ, ಕೆಲವೊಂದ್ ಬಾರಿ ಕೆಲವೊಂದು 1-2-3 ಜನ ಅವ್ರ ಹೆಸರುಗಳು ನಿಮ್ಗೆ ಗೊತ್ತಿರುತ್ತೆ, ಅವ್ರನ್ನ ಡೈರೆಕ್ಟ್ ನಾಮಿನೇಟ್ ಅಂತ ಬಂದಾಗ ಅವ್ರ ಹೆಸರನ್ನೇ ಚೂಸ್ ಮಾಡ್ತಿರ್ತಾರೆ. ಈ ಜೋಡಿ ಟಾಸ್ಕ್ ನಲ್ಲಿ ಹೇಗಾಯ್ತು ಅಂತಂದ್ರೆ, ಯಾರ್ಯಾರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ, ಅವ್ರವ್ರಿಗೆ ಫೈಟಿಂಗ್ಸ್, ಅವ್ರು ಹೆಂಗ್ ಆಡ್ತಾರೆ ಅನ್ನೋದಕ್ಕೆ ಬೆಲ್ಟ್ ಆಗಿರುತ್ತೆ. ಆ ಹಿಂದಿನ ವಾರ ನನ್ಗೂ ಸುರೇಶ್ ಅವ್ರಿಗೂ ತುಂಬಾನೇ ಜಗಳಗಳಾಗಿರುತ್ತೆ. ನೋಡಿದ್ರೆ ನೆಕ್ಸ್ಟ್ ವೀಕಲ್ಲಿ ನಾವಿಬ್ರು ಒಂದೇ ಇದ್ರನ್ನ ಕೊಡ್ತಾರೆ. ಅವ್ರನ್ನ ಡೈರೆಕ್ಟ್ ನಾಮಿನೇಟ್, ಯೂಶಲಿ ನೀವು ಅಬ್ಸರ್ವ್ ಮಾಡಿರ್ತೀರಾ, ಡೈರೆಕ್ಟ್ ನಾಮಿನೇಷನ್ಸ್ ಅಂತ ಬಂದಾಗ ಯಾವಾಗ್ಲೂ ಸುರೇಶ್ ಅಣ್ಣನ ಹೆಸರೇ ಬರ್ತಾರೆ. ಸೊ ಅಲ್ಲೇ ಕುತ್ಕೊಂಡು ಆಗ್ತಾ ಇದೆ ಡಿಸ್ಕಷನ್ಸ್ ನನಗೆ ಕೇಳಿಸ್ತೈತೆ. ಯಾಕಂದ್ರೆ ಎಲ್ಲರೂ ನೀವು ಲಿವಿಂಗ್ ಏರಿಯಾ ಸೋಫಾ ಮೇಲೆ ಕುತ್ಕೊಂಡು ನಾವು ಒಬ್ರನ್ನ ಮಾಡಕ್ ಹೋದ್ರೆ ಇನ್ನೊಬ್ರು ಬಲಿಪಶು ಆಗ್ತಾರೆ, ಏನ್ ಮಾಡೋದು ಅಂತಾನೆ ಡಿಸ್ಕಷನ್ಸ್ ಆಗ್ತಾ ಇತ್ತು. ಆ ಜಾಗದಲ್ಲಿ ಸುರೇಶ್ ಅಂತ ಹೆಸರು ಬಂದಾಗ ಅನುಷಾ ಚೆನ್ನಾಗಿ ಆಡಿದಾಳೆ, ಸ್ಟ್ರಾಂಗ್ ಇದ್ದಾಳೆ ಅಂತಾನು ಕೆಲವೊಬ್ರು ಬಾಯ್ನಲ್ಲಿ ಬಂತು. ಬಟ್ ಅನ್ಫಾರ್ಚುನೇಟ್ಲಿ ಒಬ್ರು ನಾಮಿನೇಟ್ ಮಾಡ್ಬೇಕಾದ್ರೆ ಇನ್ನೊಬ್ರಿಗೂ ರೀಸನ್ಸ್ ಕೊಡ್ಲೇಬೇಕಾದಾಗ ಎಲ್ಲಾರು ರೀಸನ್ಸ್ ಕೊಡ್ತಾ ಹೋದ್ರು. ಹೇಗೆ ಅಂತಾರೆ, ಇನ್ವಾಲ್ವ್ಮೆಂಟ್ ಇಲ್ಲ ಅಥವಾ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಸ್ ಕಡಿಮೆ ಇದೆ, ಹೀಗೆ ಒಬ್ಬೊಬ್ರು ಒಂದೊಂದು ರೀಸನ್ಸ್ ಕೊಡ್ತಾ ಹೋದಾಗ ಧರ್ಮ ಅವ್ರ ನಾನೇನ್ ಮಾಡ್ದೆ, ಆಯ್ತು ನೀವು ಕೊಡಿ, ನೀವೆಲ್ಲರೂ ರೀಸನ್ಸ್ ಕೊಡಿ, ನಾನು ಕೇಳಿಸ್ಕೊಂತೀನಿ ಅಂತ ಅಂದ್ಬಿಟ್ಟು ನಾನು ತಾಳ್ಮೆಯಿಂದ ಇದ್ದೆ. ಆ ಟೈಮಲ್ಲಿ ಧರ್ಮ ಅವ್ರು ಬಂದಾಗ ಎಲ್ಲೋ ಅಗ್ರೆಷನ್ ಕಡಿಮೆ ಆಯ್ತು ನಿಮ್ದು ಅಂತ ವಾಯ್ಸ್ ರೈಸ್ ಮಾಡಿದ್ರು. ಅಂದ್ರೆ ಅಷ್ಟು ದಿನ ಯಾವತ್ತೂ ನನ್ ಮೇಲೆ ಕೋಪ ಮಾಡ್ಕೊಳ್ದೆ ಇರೋ ಧರ್ಮ, ಹೊರಗಡೆ ಇರ್ಬೋದು, ಒಳಗಡೆ ಬಂದ್ 50 ದಿನದಲ್ಲಿ 45ನೇ ದಿನ ಅನ್ಸುತ್ತೆ ನಾನು ನಾಮಿನೇಟ್ ಆಗಿದ್ದು, ಅಷ್ಟು ದಿನಗಳವರೆಗೂ ಯಾವತ್ತೂ ವಾಯ್ಸ್ ರೈಸ್ ಮಾಡದೆ ಇದ್ದವರು ಆಲ್ ಆಫ್ ಸಡನ್ ನನ್ಗೆ ಆ ಚೇಂಜಸ್ ನಾಮಿನೇಟ್ ಅಂತ ಬಂದಾಗ, ಯಾಕಂದ್ರೆ ನಾನೇನ್ ಹೇಳಲ್ಲ, ಈಗ ನಾಮಿನೇಷನ್ಸ್ ಅಂತ ಬಂದಾಗ ಅದನ್ನ ತಗೊಂಡ್ಲೇಬೇಕಾಗುತ್ತೆ, ಅದು ಬಿಗ್ ಬಾಸ್ ನಿಯಮ, ನಾಮಿನೇಟ್ ಮಾಡ್ಲೇಬೇಕು. ಬಟ್ ಅದು ಡೈರೆಕ್ಟ್ ಟಾರ್ಗೆಟ್ ಆಗಿ ಕಾಣಿಸ್ತಾ ಇತ್ತು. ಅದ್ರ ಜೊತೆ ಇವ್ರು ಸೇರ್ಕೊಂಡ್ರಲ್ಲ ಅನ್ನೋದು ನನಗ್ ಬೇಜಾರಾಯ್ತು. ಅದ್ರಲ್ಲಿ ಯೂಸ್ ಮಾಡಿದ ಪದಗಳು ಪ್ರತಿಯೊಬ್ರದ್ದು ನನಗೆ ಹರ್ಟ್ ಆಗ್ತಾ ಹೋಯ್ತು. ಒಬ್ಬೊಬ್ರು ಕೊಟ್ಟಿದ್ ರೀಸನ್ಸ್ ನಂಗೆ ತುಂಬಾ ಟ್ರಿಗರ್ ಆಗ್ತಾ ಇತ್ತು. ವಾಟ್ ಇಸ್ ದಿಸ್, ನಾನೇನ್ ಮಾಡಿದೀನಿ, ಈ ತರ ರೀಸನ್ಸ್ ಕೊಡ್ತಾ ಇದಾರೆ, ಓಕೆ ನನ್ಗಿಂತನೂ ಬೆಟರ್ ಇದಾರೆ ಎಲ್ಲಾರು ಅನ್ನೋದು ಒಂದ್ ಕ್ವಶನ್ ಮಾರ್ಕ್. ನಾನು ಅದನ್ನ ಅಲ್ಲೇ ಕೊಟ್ಟಿದ್ದೀನಿ. ಎಲ್ಲಾರು ಯಾರ್ಯಾರು ಏನ್ ಹೇಳಿದ್ರು ಅದಕ್ಕೆ ಅಲ್ಲೇ ಆನ್ಸರ್ ಮಾಡಿದ್ವಿ. ಧರ್ಮ ಅವ್ರ ಅಗ್ರೆಷನ್ ಕಡಿಮೆ ಆಯ್ತು ಅಂತಂದಾಗ, ಓಕೆ ನಿಮ್ ಅಗ್ರೆಷನ್ ಎಲ್ಲಿ ತೋರಿಸಿ, ನಿಮ್ ಅಗ್ರೆಷನ್ ನನಗೆ, ನನ್ ಬಗ್ಗೆ ನೀವು ಮಾತಾಡ್ತಿದ್ದೀರಾ ಅಂತ ಅಂದಾಗ ನೀವ್ ಆ ವಿಷಯದಲ್ಲಿ ಪರ್ಫೆಕ್ಟ್ ಇರ್ಬೇಕು. ಯಾರೇ ಆಗಿಲ್ಲ, ಅದು ಧರ್ಮ ಅಂತಾನೆ ಇಲ್ಲ, ಹೂಮೆವರ್ ಇಟ್ ಇಸ್, ನನ್ನ ಪಾಯಿಂಟ್ ಮಾಡ್ತಿದ್ದೀರಾ ಅಂದ್ರೆ ನೀವ್ 100% ಅದ್ರಲ್ಲಿ ಪರ್ಫೆಕ್ಟ್ ಇರಿ, ಆಮೇಲೆ ನನಗ್ ಪಾಯಿಂಟ್ ಮಾಡಿ ಅನ್ನೋದು ನನ್ ವ್ಯಕ್ತಿತ್ವ. ಅದನ್ನ ನಾನು ಕ್ವಶನ್ ಮಾಡಿದೆ. ಅದ್ರಲ್ಲಿ ಅವ್ರಿಗೆ ಪಾಪ ಅದ್ರಲ್ಲಿ ಆಗಿದ್ ಬೇಜಾರುಗಳನ್ನ ಅವ್ರು ಹೇಳ್ಕೊಂಡ್ರು. ಅಂದ್ರೆ ನನ್ಗೆ ಈ ತರದೊಂದು ಅವಾರ್ಡ್ ಬಂದಿತ್ತು, ಅದಕ್ಕೆ ಜನ ಈಗ ಅಂದಿದ್ದಾರೆ, ನನ್ಗೆ ಅಗ್ರೆಷನ್ ಇಲ್ಲ, ಮಾತ್ ಬರಲ್ಲ ಅಂತ ತಾನೆ ಈ ತರ ಎಲ್ಲ ಅಂದ್ರು ಅಂದಾಗ ನಾನ್ ಸೈಲೆಂಟ್ ಆದೆ. ಓಕೆ, ಅಂದ್ರೆ ಹರ್ಟ್ ಮಾಡೋದ್ ಬೇಡ, ಅವ್ರಿಗೆ ಸ್ವಲ್ಪ ಬೇಜಾರಾಯ್ತು ಅನ್ಸುತ್ತೆ ನನ್ ಮಾತಿನ ಅಂತ ನಾನು ಸೈಲೆಂಟ್ ಆಗಿ ಅಲ್ಲಿಂದ ಹೋದೆ. ಬಟ್ ಎಲ್ಲೋ ಒಂದ್ ಕಡೆ ಎಲ್ರು ಟಾರ್ಗೆಟ್ ಮಾಡೋದಕ್ಕೂ ನೀವು ನನ್ನ ಅರ್ಥ ಮಾಡ್ಕೊಂಡಿರೋ ಟಾರ್ಗೆಟ್ ಮಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತಲ್ಲ, ಅದು ನನಗ್ ತಡ್ಕೊಳಕ್ ಆಗ್ಲಿಲ್ಲ. ಓಕೆ, ಇದನ್ನ ನಾನು ಹೆಂಗ್ ಡೈಜೆಸ್ಟ್ ಮಾಡ್ಕೊಂಡೆ. ಆಮೇಲೆ ಎಲ್ಲರೂ ಸೇರಿ ನನ್ನ ಹಳ್ಳಕ್ ತಳ್ಳಿದ್ದೀರಾ, ನಾಮಿನೇಟ್ ಅಂತ ಇಡೀ ಮನೆನೇ ನಾಮಿನೇಟ್ ಮಾಡಿದೀರಾ. ಈಗ ನನ್ ಮತ್ತೆ ಬಂದ್ಬಿಟ್ಟು ಸಾರಿ ಮಾತಾಡ್ಸು ಅಂತಾರೆ, ನನ್ ಕೈಲಿ ಹೆಂಗ್ ಮಾತಾಡ್ಸಕ್ ಸಾಧ್ಯ? ಈಗ ಹಳ್ಳಕ್ಕೆ ತಳ್ಳಿದ್ದೀರಾ, ನನ್ ಕೆಳಗಡೆ ಹಳ್ಳದಲ್ಲಿ ನೋಡ್ತಾ ಇದೀನಿ ಎಲ್ರು ಹಿಂಗ್ ಮೇಲ್ಗಡೆ ನಿಂತ್ಕೊಂಡು, ಓಕೆ ಬಂದ್ಬಿಟ್ಟು ಸಾರಿ ಅಂತಂದ್ರೆ ಥ್ಯಾಂಕ್ ಯು ಸೋ ಮಚ್ ಹಳ್ಳಕ್ ತಳ್ಳಿದ್ದೀರಾ ಅಂತ ನನ್ ಖುಷಿ ಪಡ್ಲ. ನಂಗೆ ಅದು ಡೈಜೆಸ್ಟ್ ಮಾಡ್ಕೊಳಕ್ ಆಗ್ಲಿಲ್ಲ. ಅದು ಸ್ಪೆಷಲಿ ಧರ್ಮ ನಾಮಿನೇಟ್ ಮಾಡಿದ್ದು ನಮ್ಗೆ ಸ್ವಲ್ಪ ಬೇಜಾರ್ ಅನಿಸ್ತು. ಕೊಟ್ಟಿದ್ ರೀಸನ್ಸ್ ಗಳು ಸ್ವಲ್ಪ ಬೇಜಾರ್ ಅನಿಸ್ತು. ಅದಕ್ಕೆ ಸೈಲೆಂಟ್ ಆದೆ.
ಅವ್ರನ್ನ ಹೇಟ್ ಮಾಡ್ಲಿಲ್ಲ, ಹ್ಮ್. ಹೇಟ್ ಮಾಡಕ್ಕೂ ಆಗಲ್ಲ. ನಾಮಿನೇಟ್ ಮಾಡಿದ ತಕ್ಷಣ ಅದಕ್ಕೆ ನಾವು ಹ್ಮ್. ಕೋಪ ಮಾಡ್ಕೊಳ್ಳೋದು ಬೇಜಾರು, ಅದು ನಿಯಮ. ಹ್ಮ್. ಅದ್ ನಾವ್ ಆಟ ಆಡ್ಲಿಲ್ಲ ಅಂದಾಗ ನಾಮಿನೇಟ್ ಮಾಡೇ ಮಾಡ್ತಾರೆ, ಹ್ಮ್. ಅದ್ ಅವ್ರ ಕರ್ತವ್ಯ. ಹ್ಮ್. ಆಮೇಲೆ ಬಿಗ್ ಬಾಸ್ ಕೂಡ ಹೇಳ್ತಾರೆ, ಹ್ಮ್. ಸರಿಯಾದ ರೀಸನ್ಸ್ ಕೊಟ್ಟಿಲ್ಲ, ಸುಮ್ನೆ ನಾಮಿನೇಟ್ ಮಾಡ್ತಾರೆ, ಸೂಕ್ತವಾದ ಕಾರಣ ಹೇಳಿ ಅಂತ ಹೇಳ್ತಾರೆ. ಹ್ಮ್. ಸೂಕ್ತವಾದ ಕಾರಣ ಹೇಳ್ದಾಗೂ ನಾವ್ ಅಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ಅದು ತಪ್ಪಾಗುತ್ತೆ. ಹೌದು. ನಾವ್ ಅದನ್ನ ಪ್ರೂವ್ ಮಾಡ್ಕೊಳಕ್ ಏನ್ ಪ್ರಯತ್ನ ಪಡ್ಬೇಕು, ಆ ಎಫರ್ಟ್ಸ್ ನಾವ್ ಹಾಕ್ಬೇಕು. ಅದನ್ನ ನಾನು ಹಾಕ್ದೆ. ಹ್ಮ್. ಈ ವಾರದಲ್ಲಿ ಯಾವ ಟಾಸ್ಕು ಬಿಟ್ಕೊಡ್ದೆ, ಏನ್ ಮಾಡ್ಬೇಕು ಅದನ್ನ ನಾನು ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ಮೈ ಫೇಟ್ ಎಲ್ಮಿಟ್ ಆಗ್ಬೇಕಾಗ್ ಬಂತು. ಬಟ್ ಆ ಟೈಮಲ್ಲಿ ಒಂದಿನ ನಾನು ಯಾರ ಹತ್ರನೂ ಮಾತಾಡ್ಲಿಲ್ಲ. ಹ್ಮ್. ಅದು ನೀವ್ ಒಬ್ರನ್ನ ಟಾರ್ಗೆಟ್ ಮಾಡಕ್ ಹೋಗಲ್ಲ, ನಾನ್ ಬಲಿಪಶು ಆದೆ ಅನ್ನೋದು ಬೇಜಾರಿತ್ತು, ನಾನು ಸೈಲೆಂಟ್ ಆಗಿದ್ದೆ. ಹ್ಮ್. ಬಟ್ ನೆಕ್ಸ್ಟ್ ಡೇ ನಾವ್ ಮಾತಾಡ್ಲೇಬೇಕಲ್ಲ, ಯಾಕೆ ಇರೋದು 15 Correct. ಜನ ಇದ್ದಾಗ ಅವ್ರ ಮುಖಾನೇ ನೋಡ್ಬೇಕು, ಅವ್ರೊಟ್ಟಿಗೆ ಊಟ ಮಾಡ್ಬೇಕು, ಅವ್ರೊಟ್ಟಿಗೆ ಆಟ ಆಡ್ಬೇಕು ಅಂತ ಬಂದಾಗ ಮಾತಾಡಿಸ್ಲೇಬೇಕಾಗ್ ಬಂತು. ಆಮೇಲೆ ಅದನ್ನ ತಲೆಯಿಂದ ತೆಗೆದು ನಾನು ಪ್ರೂವ್ ಮಾಡ್ಕೊಳಕ್ ಏನ್ ಪ್ರಯತ್ನ ಪಡ್ಬೇಕು ಅದ್ರ ಕಡೆ ಗಮನ ಕೊಡೋಣ ಅಂತ ಎಲ್ರು ಮತ್ತೆ ಮಾತಾಡಿಸ್ದೆ.